ರಾಜ್ಯದ 3-4 ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಭೀಕರ ಬರಗಾಲ ಆವರಿಸುತ್ತಿದೆ. ಕೆಲವು ಕಡೆಗಳಲ್ಲಿ ಭಾರೀ ಮಳೆಯಾಗ್ತಿದ್ರೆ ಬಹುತೇಕ ಕಡೆಗಳಲ್ಲಿ ಹನಿ ಮಳೆಯೂ ಬೀಳ್ತಿಲ್ಲ. ಮಳೆ ಆದ್ರೂ ಆಗ್ಲಂಗಾತ್ ಮಳೆ ಈಗೆಲ್ಲ ಒಣಗಾತಾವ. ಈಗ ಮಳೆ ಆತಪ್ಪ ಅಂತಂದ್ರೆ ರೈತ ಉಳ್ಕೊಂತಾನ, ಇಲ್ಲತ್ತಪ್ಪ ಅಂತ ಅನಾವಶ್ಯಕವಾಗಿ ಸಾಯುವಂತ ಪರಿಸ್ಥಿತಿ ಬರ್ತದೆ. ಬೀದರ್ ಜಿಲ್ಲೆಯಾದ್ಯಂತ ಬರದ ಛಾಯೆ ಈಗ ಆವರಿಸಿರ್ತಕ್ಕಂಥದ್ದು. ಬೀದರ್ನ ಜೀವನಾಡಿ ಆಗಿರ್ತಕ್ಕಂಥ ಕಾರಂಜ ಡ್ಯಾಮ್ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದೆ ಇರುವ ಹಿನ್ನೆಲೆಯಲ್ಲಿ ಡ್ಯಾಮ್ ಸಂಪೂರ್ಣ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಈ ಬಾರಿ ವರುಣದೇವ ಅಕ್ಷರಶಃ ಚೆಲ್ಲಾಟ ಆಡ್ತಿದ್ದಾನೆ. ಒಂದು ಕಡೆ ನೆರೆ ನರಕ ಸೃಷ್ಟಿ ಮಾಡಿದ್ರೆ ಇನ್ನೊಂದು ಕಡೆ ಭೀಕರ ಬರಗಾಲ ಸೃಷ್ಟಿ ಮಾಡಿದ್ದಾನೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ನದಿಗಳೆಲ್ಲ ಉಕ್ಕಿ ಹರಿಯುವಂಥ ಮಳೆಯಾಗ್ತಿದೆ. ಆದರೆ ಉತ್ತರ ಕರ್ನಾಟಕ ಹಾಗೂ ಮೈಸೂರು ಭಾಗದಲ್ಲಿ ಹನಿ ಮಳೆ ಬೀಳುತ್ತಿಲ್ಲ. ಹೀಗಾಗಿ ಕೆರೆ ಕಟ್ಟೆಗಳೆಲ್ಲ ಒಣಗಿ ನಿಂತಿದ್ದು ಜನ ಕಣ್ಣೀರಿಡುತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಮಳೆ ಅನ್ನೋದು ಮರೀಚಿಕೆಯಾಗಿದೆ. ಮುಂಗಾರು ಮಳೆ ಶುರುವಾಗಿ 1.5 ತಿಂಗಳಾದ್ರೂ ಹೇಳ್ಕೊಳ್ಳುವಂಥ ಮಳೆಯಾಗ್ತಿಲ್ಲ. ಮುಂಗಾರು ಪೂರ್ವ ಮಳೆಯಾಗಿದ್ದೇ ಕೊನೆ, ಆಮೇಲೆ ಮಳೆಯ ದರ್ಶನವೇ ಆಗಿಲ್ಲ. ಹೀಗಾಗಿಯೇ 23% ಮಳೆ ಕೊರತೆ ಇಡೀ ಜಿಲ್ಲೆಯನ್ನ ಕಾಡ್ತಿದೆ. ಅವಾಗ ಬಿತ್ತು ಟೈಮ್ನಾಗ ಏನು ಮಳೆ ಆಗೈತಿ ಅದಷ್ಟಕ್ಕರೆ, ಅದಾದ್ಮೇಲೆ ಮಾತ್ರ ಮಳೆ ಆಗೇ ಇಲ್ಲ. ಈಗ ಗೊಬ್ಬರ ಎಲ್ಲ ಹಾಕಿದ್ದಕ್ಕೆ ಅದೇನಾಗೈತೈತಿ ಅಂತಂದ್ರೆ ಈಗ ಆಲ್ರೆಡಿ ಎಲ್ಲ ಬೆಳಿ ಕಪ್ಪು ಹೊಡ್ಯಾಕತೈತಿ. ಈಗ ಮಳೆ ಆತಪ್ಪ ಅಂತಂದ್ರೆ ರೈತ ಉಳ್ಕೊಂತಾನ, ಇಲ್ಲತ್ತಪ್ಪ ಅಂತ ಅನಾವಶ್ಯಕವಾಗಿ ಸಾಯುವಂಥ ಪರಿಸ್ಥಿತಿ ಬರ್ತದೆ. ಬಿತ್ತಿಂದ ಒಟ್ಟ ಮಳಿನ ಆಗಿಲ್ರಿ ಸರ. ಬೀಜ ಗೊಬ್ಬರ ಅಂದ್ರೆ ನಮ್ಗೆ ಎಕರೆಕ್ಕೆ ಒಂದು 30,000-40,000 ರೂಪಾಯಿ ಖರ್ಚು ಬಂದೈತಿ ರೀ. ಈಗ ನಮ್ಗೆ ಸದ್ಯ ಮಳೆ ಆದ್ರೆ ಉಳಿತೇವ್ರಿ, ಇಲ್ಲ ಅಂದ್ರೆ ನಮ್ಗೆ ಭಾಳ ತ್ರಾಸಾಗೈತಿ ರೀ ಈ ಸಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿತ್ತು. ಹೀಗಾಗಿ 90% ಮಂದಿ ಬಿತ್ತನೆ ಮಾಡಿ ಮುಗಿಸಿದ್ದಾರೆ. ಹೆಸರು, ಉದ್ದು, ಶೇಂಗಾ, ಹತ್ತಿ ಬೆಳೆ ಬೆಳೆದು ನಿಂತಿದ್ದು ಹೂವು ಕಾಯಿ ಕಟ್ಟೋ ಹಂತಕ್ಕೆ ಬಂದು ನಿಂತಿದೆ. ಆದ್ರೀಗ ಹನಿ ಮಳೆಯಾಗ್ತಿಲ್ಲ. ಹೀಗಾಗಿ ಬೆಳೆಗಳೆಲ್ಲ ಸೊರಗೋದಕ್ಕೆ ಶುರುವಾಗಿದ್ದು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡುವಂತೆ ರೈತರು ಆಗ್ರಹಿಸುತ್ತಿದ್ದಾರೆ. ದುರಂತ ಅಂದ್ರೆ ಬೆಳೆಗಳಿಗಷ್ಟೇ ಅಲ್ಲ, ಕುಡಿಯೋದಕ್ಕೂ ನೀರಿನ ತತ್ವಾರ ಶುರುವಾಗಿದೆ. ಮಳೆ ಬರ್ಲಂಗೆ ಹೋಗಿದ್ರೆ ಒಂದು ರೈತಗೆ ಆರಾಮಿತ್ತು, ಸುಮ್ಮನೆ ಬಿತ್ತಲಂಗ ಮಾಡ್ಲಂಗ. ಈಗ ಹೊಲಕ್ಕೆ ಒಂದು ಕೂರಿ ಹೊಲ ಅಂತಂದ್ರೆ ಒಂದು 70-80 ಸಾವಿರ ರೂಪಾಯಿ ಕೊಟ್ಟು ಲವಣಿ ಮಾಡೇವಿ. ಒಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿ ಎಲ್ಲ ಮಾಡೇವಿ. ಮಳೆ ಆದ್ರೂ ಆಗ್ಲಂಗಾತ್ ಬಾಳೆ ಇದೆ. ಈಗೆಲ್ಲ ಒಣಗಾತಾವ. ಏನಾರ ಪರಿಹಾರ ಅದು ಕೊಟ್ಟು ರೈತನ ಕಾಪಾಡಿದ್ರೆ ಕಾಪಾಡಲಿ. ಬೆಳೆ ಕುಂಠಿತವಾಗಿದ್ದರೂ ಸಹಿತ ಬೆಳೆ ಯಾವುದೇ ಕಾರಣ ತೆಗಿಬಾರ್ದು. ಯಾಕಂದರೆ ಬೆಳೆ ಸಮೀಕ್ಷೆ ಮಾಡದೆ ಹೊರತು ನೀವು ಏನಾದರೂ ಬೆಳೆ ತೆಗೆದ್ರಿ ಅಂದರೆ ನಿಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ. ಆದ್ದರಿಂದ ರೈತರು ತಾವಾದರೂ ಬೆಳೆ ಸಮೀಕ್ಷೆ ಮಾಡ್ಕೋಬೋದು, ಅಥವಾ ತಮ್ಮ ಗ್ರಾಮದಲ್ಲಿರ್ತಕ್ಕಂಥ PRಗಳಿಂದ, ಖಾಸಗಿ ನಿವಾಸಿಗಳಿಂದ ಸಹಿತ ಅವರು ಬೆಳೆ ಸಮೀಕ್ಷೆ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕವಾಗಿರ್ತದೆ. ದಯವಿಟ್ಟು ಎಲ್ಲ ರೈತರು ಬೆಳೆ ಸಮೀಕ್ಷೆ ಮಾಡಿಸ್ಕೋಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಬೀದರ್ನಲ್ಲಿ ದಿನೇ ದಿನೇ ಬರಿದಾಗ್ತಿದೆ ಡ್ಯಾಮ್ ನೀರು. ಬೀದರ್ ಜಿಲ್ಲೆಯಲ್ಲೂ ಬರದ ಭೀಕರತೆ ಕಾಡುವುದಕ್ಕೆ ಶುರುವಾಗಿದೆ. ಜಿಲ್ಲೆಯ ರೈತರ ಜೀವನಾಡಿಯಾಗಿರೋ ಕಾರಂಜ ಜಲಾಶಯದಲ್ಲಿ ದಿನೇ ದಿನೇ ನೀರಿನ ಪ್ರಮಾಣ ಇಳಿಕೆಯಾಗ್ತಿದೆ. 7.65 TMC ಸಾಮರ್ಥ್ಯದ ಕಾರಂಜ ಜಲಾಶಯದಲ್ಲಿ ಸದ್ಯಕ್ಕೆ 4.5 TMC ನೀರು ಮಾತ್ರವಿದೆ. ಇದೇ ಪರಿಸ್ಥಿತಿ ಮುಂದುವರೆದಲ್ಲಿ ಜಲಾಶಯವೇ ಬರಿದಾಗುವ ಆತಂಕ ಶುರುವಾಗಿದೆ. ಜಲಾಶಯದ ನೀರನ್ನೇ ನಂಬಿಕೊಂಡು ಜಿಲ್ಲೆಯ ರೈತರು ಬಿತ್ತನೆ ಮಾಡಿದ್ದಾರೆ. ಆದರೆ ಈ ಬಾರಿ ಮುಂಗಾರು ಕೈಕೊಟ್ಟಿದ್ದರಿಂದ ಅಧಿಕಾರಿಗಳು ಬೆಳೆಗಳಿಗೆ ನೀರು ಹರಿಸ್ತಿಲ್ಲ. ಒಂದು ಕಾರಂಜ ಡ್ಯಾಮು ಇದು ಬೀದರ್ನ ಜೀವನಾಡಿ ಆಗಿರ್ತಕ್ಕಂಥದ್ದು. ಬೀದರ್ ನಗರ, ಚಿಟಗುಪ್ಪ ಮತ್ತು ಹುಮ್ನಾಬಾದ್ ತಾಲೂಕುಗಳ ಗ್ರಾಮೀಣ ಪ್ರದೇಶ ಮತ್ತು ನಗರದ ಪಟ್ಟಣಗಳಿಗೆ ಇದೇ ಒಂದು ಡ್ಯಾಮ್ನಿಂದ ಕುಡಿಯೋಕ್ಕೆ ನೀರನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷ ಆಗ್ತಾ ಇದೆ. ಆದರೆ ಈ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಸಹಜವಾಗಿ ಏನು ಕಾರಂಜನ ಹಿನ್ನೀರಿನ ಭಾಗದಿಂದ ಏನು ಹುಮ್ನಾಬಾದ್ ಮತ್ತು ಚಿಟಗುಪ್ಪ ಭಾಗದಿಂದ ಏನು ಒಳಹರಿವು ಬರ್ತಾ ಇತ್ತು, ಆ ಒಳಹರಿವು ಶೂನ್ಯ ಇರತಕ್ಕಂಥದ್ದು. ಯಾಕಂದರೆ ಕಳೆದ ವರ್ಷ ಇಷ್ಟೊತ್ತಿಗೆ ಆಗಲೇ 150 ಕ್ಯೂಸೆಕ್ ನೀರು ಒಳಹರಿವು ಇತ್ತು. ಈ ಬಾರಿ ಶೂನ್ಯ ಒಳಹರಿವು ಇರತಕ್ಕಂಥದ್ದು. ಹೀಗಾಗಿ ಕಾರಂಜ ಡ್ಯಾಮು ಈಗ ದಿನೇ ದಿನೇ ನೀರು ಕಡಿಮೆ ಆಗ್ತಾ ಬರ್ತಾ ಇರತಕ್ಕಂಥದ್ದು. ಇನ್ನು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ CM DK ಶಿವಕುಮಾರ್, ಕುಡಿಯುವ ನೀರಿಗಾಗಿಯೇ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಕೊಡುತ್ತೀವಿ. ಈ ಬಗ್ಗೆ ಶಾಸಕರ ನೇತೃತ್ವದಲ್ಲಿ ಸಭೆ ಮಾಡಲು ತೀರ್ಮಾನ ಮಾಡಿದ್ದು ಡ್ಯಾಂನಲ್ಲಿ ಇರೋ ನೀರನ್ನ ಕುಡಿಯಲು ಮಾತ್ರ ಬಳಸಲು ನಿರ್ಧಾರ ಮಾಡಿದ್ದೇವೆ ಎಂದಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಗರಗಳಲ್ಲಿ ಬಿಟ್ಟು ನಗರಕ್ಕೆ ಪ್ರತ್ಯೇಕವಾಗಿ ನಾನು ಮಾತಾಡ್ತೇನೆ. ಎಲ್ಲರೂ ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಅವಕಾಶಗಳಿದೆ.
ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಅಡಿಯಲ್ಲೇ ಒಪ್ಪಂದವನ್ನು ವ್ಯಕ್ತಪಡಿಸಿದ್ದೇವೆ. ಕುಡಿಯುವ ನೀರು ವಿಚಾರದಲ್ಲಿ ಎಲ್ಲ ಕೆರೆಗಳಲ್ಲಿ, ಈ ಡ್ಯಾಮ್ಗಳಲ್ಲಿ ಆ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ನಾವು ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಒಟ್ನಲ್ಲಿ ಈ ಬಾರಿ 3-4 ಜಿಲ್ಲೆಗಳಲ್ಲಿ ಮಳೆಯಾಗಿದ್ದು ಬಿಟ್ರೆ ಬಹುತೇಕ ಕಡೆಗಳಲ್ಲಿ ಭೀಕರ ಬರ ಆವರಿಸಿದೆ. ಇನ್ನಾದ್ರೂ ಮಳೆರಾಯ ಕೃಪೆ ತೋರದೆ ಹೋದ್ರೆ ಬರದ ಭೀಕರತೆಯನ್ನ ಊಹಿಸಿಕೊಳ್ಳೋದು ಸಹ ಕಷ್ಟ ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.